ಆಧ್ಯಾತ್ಮ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಗೊತ್ತಾ ಸ್ನೇಹಿತರೆ, ಆರ್ಟ್ ಆಫ್ ಲೆಟ್ಟಿಂಗ್ ಗೋ. ಏನಿದ್ದು ಆರ್ಟ್ ಆಫ್ ಲೆಟ್ಟಿಂಗ್ ಗೋ ಅಂತ ಅಂದರೆ, ನಾವು ಯಾವುದಾದ್ರೂ ಒಂದು ಮನಸ್ಸನ್ನು ಅಥವಾ ವ್ಯಕ್ತಿನ ಅಥವಾ ಒಂದು ವಸ್ತುನ ಹಚ್ಕೊಂಡ್ರೆ ಅದನ್ನು ಬಿಟ್ಟಿರಲಾರ್ದಷ್ಟು ಒಂದು ಗಟ್ಟಿಯಾದಂತಹ ಅನುಬಂಧವನ್ನು ಹೊಂದಿರ್ತೇವೆ. ಹಾಗಾದರೆ ಅನುಬಂಧ ಏನಾದರೂ ಒಂದು ಟೈಮಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ, ನಮ್ಮಿಂದ ದೂರ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ತುಂಬಾ ಮೈಂಡ್ನ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತೀವಿ. ತುಂಬಲಾರದಷ್ಟು ನಷ್ಟ ಆಗ್ತಿದೆ, ನಮಗೆ ತುಂಬ ಸಂಕಟ ಆಗ್ತಿದೆ ಅನ್ನೋ ಮನೋಭಾವನೆನ ನಾವು ಇಟ್ಕೊಳ್ತೀವಿ. ಹಾಗಾದರೆ ಅದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು, ಅದನ್ನೆಲ್ಲ ಹೇಗೆ ಶಕ್ತಿಯುತವಾಗಿ ನಾವು ಬದುಕನ್ನು ಒಂದು ಒಳ್ಳೆ ರೀತಿ ತಗೊಳ್ತಕ್ಕಂತಹದ್ದು, ನಾನು ಹೇಳ್ತಕ್ಕಂತಹ ವಿಚಾರಗಳಾಗಲಿ, ನೀವು ಇದನ್ನು ತಲುಪಿಸ್ತಕ್ಕಂತಹ ಯಾರೇ ಆಗಲಿ, ಇದೊಂದು ಶಕ್ತಿ ತುಂಬತಕ್ಕಂತಹ ವಿಡಿಯೋ ಆಗಿದೆ. ಯಾಕಂದರೆ ಬದುಕು ಯಾರಿಗೂ ಕೂಡ ಶಾಶ್ವತ ಅಲ್ಲ. ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆ ಅಂತ ಅಂದರೆ ಈ ಕ್ಷಣ ಮಾತ್ರ ಅಷ್ಟೇ. ಈ ಜೀವ ಯಾವಾಗ ಎಲ್ಲಿಂದ ಹೋಗುತ್ತೋ ಅನ್ನೋದು ಗೊತ್ತಿರಕ್ಕಿಲ್ಲ. ನಾವು ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಬದುಕು ಅನ್ನೋದನ್ನು ನಾವೇನು ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಜೀವ ಅನ್ನೋದು ಪ್ರತಿಯೊಂದು ವಸ್ತು ಆಗಲಿ, ವಿಚಾರ ಆಗಲಿ, ಏನೇ ಆಗಲಿ, ಒಂದು ಭಗವಂತ ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ. ಅದು ಒಂದು ಏನೇ ಆಗಿರಲಿ, ಆ ಭಗವಂತ ಒಂದು ವಿಚಾರ ಮತ್ತು ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಎಂಥ ವಿಚಾರಗಳೇ ಆಗಿರಲಿ, ಎಂಥ ಸಂಬಂಧಗಳೇ ಆಗಿರಲಿ, ಆ ಸಂಬಂಧಗಳನ್ನು ಕೊಟ್ಟಿರ್ತಕ್ಕಂತಹ ಭಗವಂತನ ಕೊಡುಗೆ. ಆ ಕೊಟ್ಟಿರ್ತಕ್ಕಂತಹದನ್ನು ಒಂದಲ್ಲ ಒಂದು ದಿನ ಮರಳಿ ಪಡಿತಾನೆ ಅವ. ಇಲ್ಲಿ ನಾನು ಹೇಳಕ್ಕೆ ಹೊರಟಿರೋದು ಏನಂತ ಅಂದರೆ, ನೀವು ಫಸ್ಟನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಅಂದರೆ, ಇಲ್ಲಿ ನಾವು ಏನಿರುತ್ತೋ ಅದನ್ನು ಎಕ್ಸೆಪ್ಟ್ ಮಾಡಿ ಜೀವನವನ್ನು ಮುಂದುವರಿಸಬೇಕು. ಇಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಎಲ್ಲವೂ ಕೂಡ ನಮ್ಗೆ ಏನಿದೆ ಅದನ್ನೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುತ್ತೆ. ಈ ದೇಹವನ್ನು, ಈ ಆತ್ಮವು ಕೂಡ ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೆ ಅನ್ನೋ ಒಂದು ಅರಿವು ನಮ್ಮಲ್ಲಿ ಇರಬೇಕಾಗತ್ತೆ. ಇಲ್ಲಿ ಯಾವುದೋ ಒಂದು ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಸಂಬಂಧ ಆಗಿರಲಿ, ಯಾವುದೇ ಒಂದು ತಂದೆ ತಾಯಿ, ಇಂಥದ್ದೇ ಒಂದು ಸಂಬಂಧಗಳಾಗಿರಲಿ, ಒಂದಲ್ಲ ಒಂದು ದಿನ ಅದು ನಮ್ಮನ್ನು ಬಿಟ್ಟು ಹೋಗೋದಂತೂ ಸತ್ಯ. ಇದನ್ನು ನಾವು ನಂಬಲೇಬೇಕು. ಬಿಕಾಸ್ ನಮ್ಮನ್ನು ಒಬ್ಬರು ಫುಲ್ಲು ನಾವು ಅವರನ್ನು ತುಂಬ ಹಚ್ಕೊಬಿಟ್ಟಿದ್ದೀವಪ್ಪ, ಅವ್ರನ್ನ ಬಿಡಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ, ಫೋರ್ಸ್ಫುಲಿ ಅವರನ್ನು ಗಟ್ಟಿಯಾಗಿ ಹಚ್ಕೊಬಿಟ್ಟಿದ್ದೀವಿ ಅಂತ ಅನ್ನೋ ಸಂದರ್ಭದಲ್ಲಿ ಯಾರಿಗೂ ಕೂಡ ಆ ವ್ಯಕ್ತಿ ಇಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವೀಕ್ನೆಸ್ನ ನೀವು ಯಾವಾಗ ಅವರಿಗೆ ಬಿಟ್ಕೊಡ್ತಾ ಹೋಗ್ತೀರೋ, ಅವಾಗ ನೀವಲ್ಲಿ ಕೀಳಾಗ್ತಾ ಹೋಗ್ತೀರಾ. ಆ ಒಂದು ವೀಕ್ನೆಸ್ ಅವರು ನಿಮ್ಮನ್ನು ದೂರ ಮಾಡ್ತಾ ಹೋಗುತ್ತೆ. ನೀವು ಯಾವಾಗ ಅತಿಯಾಗಿ ಹಚ್ಕೊಂಡಿರ್ತೀರೋ ಅದು ಅಗಾಧವಾದಂತಹ ದುಃಖವನ್ನೇ ಕೊಡ್ತವೆ. ನೀವು ಯಾರು ಬಿಟ್ಟು ಹೋಗ್ತಾರೆ ಅವರನ್ನು ಖುಷಿಯಿಂದ, ಕೆಲವೊಂದು ಸಂಬಂಧಗಳು ನಾವು ಇರ್ತಕ್ಕಂಥ ಕೊನೆವರೆಗೂ ಶಾಶ್ವತವಾಗಿರ್ತವೆ. ಇನ್ನು ಕೆಲವೊಂದು ಸಂಬಂಧಗಳು ಒಂದು ಒಳ್ಳೊಳ್ಳೆ ಮೆಮೊರೀಸ್ನ ನಮ್ಮ ಜೊತೆಗೆ ಕೊಟ್ಟು ಅರ್ಧದಲ್ಲೇ ಕಾಯ್ಬಿಟ್ಟು ಹೋಗ್ತವೆ. ಆ ಸಂಬಂಧಗಳು, ಆ ಮೆಮೊರೀಸ್ ಜೊತೆಗೆ ಅವರನ್ನು ನಗನಗ್ತಾ ಖುಷಿಯಿಂದ ಒಂದು ಪಾಠ ಕಲಿಸೋದಕ್ಕೆ ಅಂತಲೇ ಆ ಸಂಬಂಧಗಳು ಬಂದಿರುತ್ತೆ. ಆ ಸಂಬಂಧಗಳ ಜೊತೆಗೆ, ಆ ಮೆಮೊರೀಸ್ಗಳ ಜೊತೆಗೆ ಸಂತೋಷವಾಗಿ ಅವರನ್ನು ನಿಮ್ಮ ಜೀವನದಿಂದ ಬಿಟ್ಕೊಟ್ರೆ ಅದು ನೀವು ತುಂಬ ದೊಡ್ಡವರಾಗ್ತೀರಾ. ಎಷ್ಟು ದಿನದ್ದು ಈ ಬದುಕಿನ ಸಂತೆ ಎಷ್ಟು ದಿನ ಇರುತ್ತೆ? ನನ್ನೊಂದಿಗೆ ಒಂದು ಅಸಭ್ಯವಾಗಿ ನನ್ನನ್ನು ದ್ವೇಷ ಮಾಡ್ತಾ ನನ್ನನ್ನು ಬಿಟ್ಟು ಹೋದಂತಹ ವ್ಯಕ್ತಿಗಳ ಈ ದಿನ ಎಷ್ಟು ದಿನ ನಡೆಯುತ್ತೆ? ಎಲ್ಲರೂ ನನ್ನವರ? ಈ ವೈರಾಗ್ಯ ಪ್ರಶ್ನೆ ಮೇಲೆ ಪ್ರಶ್ನೆ ತುಂಬಾ ಬೀಳ್ತಾ ಇರುತ್ತೆ, ತುಂಬಾ ಕ್ವಶನ್ಸ್ ಬೀಳ್ತಾ ಇರುತ್ತೆ. ನಾನು ಒಂದು ಹೇಳ್ತೀನಿ, ನಿನ್ನ ತಂದೆನ ಅಥವಾ ತಾಯಿನ ಹತ್ರ ಹೋಗಿ ತುಂಬ ಪ್ರೀತಿ ಮಾಡಿ, ಇದ್ದಷ್ಟು ದಿನ ತುಂಬಾ ಪ್ರೀತಿ ಮಾಡಿ. ಅಥವಾ ನನಗೇನೋ ಒಂದು ಆಸೆ ಇತ್ತು, ಒಂದು ಗಾಡಿ ತಗೋಬೇಕು ಅಥವಾ ಒಂದು ಡ್ರೆಸ್ ತಗೋಬೇಕು ಅಂತ ಅನ್ನಿಸ್ದಾಗ ತಂದೆ ಹತ್ರ ಅಥವಾ ತಾಯಿ ಹತ್ರ ಹೋಗಿ ಮಾತಾಡ್ತಕ್ಕಂಥದ್ದಲ್ಲ ಪ್ರೀತಿ. ಏನನ್ನೂ ಬಯಸದೆ ನಿಮ್ಮ ತಂದೆ ಅಥವಾ ಗಂಡ ಹೆಂಡತಿ ಯಾವುದೇ ಸಂಬಂಧ ಆಗಿರಲಿ, ಏನನ್ನ ಬಯಸದೆ ಆ ತಂದೆ ಹತ್ರ ಹೋಗಿ, ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ, ಮೊನ್ನೆ ಏನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರೆ, ಹುಷಾರಾಗಿದ್ದೀರಾ, ಚೆನ್ನಾಗಿದ್ದೀರಾ, ಇದು ನಿಜವಾದಂತಹ ಪ್ರೀತಿ. ನಿಮಗೆ ಬಯಕೆ ಬಂದಾಗ, ಅಪ್ಪ ನನಗದು ಬೇಕು, ಅಮ್ಮ ನನಗಿದು ಬೇಕು, ನನಗದು ತಂದ್ಕೊಡಿ, ಇದು ತಂದ್ಕೊಡಿ, ಬಯಕೆಗಳಿಗೆ ಹೋದಾಗ ಮಾತ್ರ ಅದಕ್ಕೊಂದು ಪ್ರೀತಿ ಅಲ್ಲ. ಕಷ್ಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಆ ಥರ ಆಗಬಾರ್ದು.
ನಿಮಗೆ ಸಮಯ ಇದ್ದಷ್ಟು ಸಮಯದಲ್ಲಿ ದಯವಿಟ್ಟು ಹೋಗಿ ಆ ಸಂಬಂಧಗಳಿಗೆ ಆದಷ್ಟು ಪ್ರೀತಿನ ಕೊಡಿ. ಯಾಕಂದರೆ ಇಲ್ಲಿ ಒಂದು ವೈರಾಗ್ಯವನ್ನು ನಾವು ಅಂದ್ಕೊಳ್ಳೇಬೇಕು. ಇಲ್ಲಿ ಯಾವುದೇ ಸಂಬಂಧಗಳಾಗಲಿ, ಯಾವುದೇ ವಸ್ತುಗಳಾಗಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ನಮ್ಮನ್ನು ಅಥವಾ ಅವರನ್ನು ನಾವು ಬಿಟ್ಟು ಇರಲೇಬೇಕು ಆ್ಯಂಡ್ ಹೋಗಲೇಬೇಕು. ಇದನ್ನು ಅರ್ಥ ಮಾಡಿಕೊಂಡು ಬದುಕ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಯಾವುದು ಕೂಡ ಪರ್ಫೆಕ್ಟ್ ಅಲ್ಲ. ನಮಗೆ ಇದ್ದ ಆದಂತಹ ತುಟಿ ಹೀಗಿರಬೇಕು, ನಮ್ಮ ಬಾಡಿ ಹೀಗಿರಬೇಕು, ನಮ್ಮ ಕಣ್ಣು ಹೀಗಿರಬೇಕು, ಯಾವುದು ಕೂಡ ಇಂಪ್ರೆಷನ್ ಅಲ್ಲ. ನಮಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅದು. ಆ ಕೊಡುಗೆನಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ, ಹೇಗೆ ವರ್ತಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟು ದಿನ ಈ ಸಂತೆಯಲ್ಲಿ ಆದಷ್ಟು ಒಂದು ಒಳ್ಳೆ ರೀತಿ ಬದುಕೋಣ. ಆ ಬದುಕನ್ನು ಒಂದು ಒಳ್ಳೆ ಅತ್ಯುತ್ತಮವಾದಂತಹ ಬದುಕನ್ನು ರೂಪಿಸ್ಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಆಗಲಿ ಅವ್ರ ಮುಂದೆ ಕುತ್ಕೊಂಡು ನಿನ್ನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಯಾವುದೇ ವ್ಯಕ್ತಿ ಕೂಡ ಮ್ಯಾನಿಪ್ಯುಲೇಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿ ಆಗಲಿ, ವಸ್ತು ಆಗಲಿ ಸದಾ ನಿಮ್ಮ ಜೊತೆ ಇದ್ದಾಗ ಅದ್ರ ವ್ಯಾಲ್ಯೂಯೇಬಲ್ ಗೊತ್ತಾಗಲ್ಲ. ಅವರಿಂದ ಸ್ವಲ್ಪ ದೂರನೇ ಇರಬೇಕು. ಬಿಕಾಸ್ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿ ಆಗಿರಬೇಕು. ನೀವು ಅವ್ರದ್ದೇ ಗುಂಗಲ್ಲಿ ಇದ್ದರೆ ಅವರನ್ನು ಇಂಪ್ರೆಸ್ ಮಾಡ್ತಕ್ಕಂತಹದ್ದಾಗಿರ್ಬೋದು, ಅಥವಾ ಅವರ ಜೀವನದ ಬಗ್ಗೆ ಯೋಚನೆ ಮಾಡ್ತಕ್ಕಂತಹದ್ದಾಗಿರ್ಬೋದು. ಈ ಥರ ಥಿಂಕಿಂಗಲ್ಲಿ ನಿಮ್ಮ ಲೈಫ್ನೇ ಕಳ್ಕೊಳ್ಬಿಡ್ತೀರಾ. ಒಂದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ, ನಿಮ್ಮ ತಂದೆನ ಒಂದಲ್ಲ ಒಂದು ದಿನ ನೀವು ಕಳ್ಕೊಳ್ಳೇಬೇಕು. ನಿಮ್ಮ ತಾಯಿನ ಒಂದಲ್ಲ ಒಂದು ದಿನ ಕಳ್ಕೊಳ್ಳೇಬೇಕು. ನಿಮ್ಮ ಹೆಂಡತಿ ಅಥವಾ ಗಂಡ ಸಂಬಂಧಗಳು ಎಲ್ಲವನ್ನ, ವಸ್ತುಗಳನ್ನು ಒಂದಲ್ಲ ಒಂದು ದಿನ ನೀವು ಕಳ್ಕೊಳ್ಳೇಬೇಕು. ಅಥವಾ ಆ ಸಂಬಂಧಗಳಾಗಲಿ, ಯಾವುದೇ ವಿಚಾರಗಳಾಗಲಿ ಅವು ನಿಮ್ಮನ್ನು ಕಳ್ಕೊಳ್ಬೇಕಾಗತ್ತೆ ಅಥವಾ ನಿಮ್ಮನ್ನು ಬಿಟ್ಟು ಹೋಗಬೇಕಾಗತ್ತೆ. ಇದು ಸತ್ಯ. ಇದನ್ನು ನೀವು ತುಂಬ ಕಾನ್ಸಿಯಸ್ ಆಗಿ, ಫುಲ್ ಪವರ್ಫುಲ್ ಆಗಿ ಯೋಚನೆ ಮಾಡ್ತಕ್ಕಂತಹ ಒಂದು ಥಿಂಕ್. ಯಾಕಂದರೆ ಹಾಗಾದರೆ ನಮ್ಮ ತಂದೆನ ನಾವು ಒಂದು ದಿನ ಕಳ್ಕೊಳ್ಳೇಬೇಕಾ, ನಮ್ಮ ತಾಯಿನ ಒಂದಲ್ಲ ಒಂದು ದಿನ ನಾವು ಕಳ್ಕೊಳ್ಳೇಬೇಕಾ ಅಂತ ಹೇಳಿಬಿಟ್ಟು ಸದಾ ಅಳುಮುಖ ಹಾಕ್ಕೊಂಡು ಅಳಮುಂಜಿ ಥರ ಇರಬೇಕಾ ಅನ್ನೋದಾದರೆ ಸತ್ಯವಾಗ್ಲೂ ಕೂಡ ಇಲ್ಲ. ಯಾವುದೇ ವಸ್ತು ಆಗಲಿ, ಆಧ್ಯಾತ್ಮದಲ್ಲಿ ಹೇಳೋದು ಏನಂತ ಅಂದರೆ, ಏನೋ ಒಂದು ಗಟ್ಟಿಯಾದಂತಹ ಸಂಬಂಧ ನಿಮ್ಮನ್ನು ಅತಿಯಾಗಿ ಹಚ್ಕೊಂಡಿದೆ ಅಂದರೆ ಅದು ಒಂದಲ್ಲ ಒಂದು ದಿನ ನಿಮ್ಮ ದೇಹವನ್ನೇ ಆತ್ಮ ಬಿಟ್ಟು ಹೋಗುತ್ತೆ ಅಂತ ಅಂದಾಗ ಮನುಷ್ಯರು, ವಸ್ತುಗಳು, ವಿಚಾರಗಳು ಯಾವ ಲೆಕ್ಕ? ಸೊ ಇವತ್ತಿನ ಕ್ಷಣ ಏನಿದೆ, ಇವತ್ತಿನ ವಸ್ತು ಏನಿದೆ ಅದನ್ನು ಖುಷಿ ಪಡೋಣ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಸಂಗತಿನೂ ಕೂಡ ನಾವು ಬಿಟ್ಟಿರಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಅರಿವನ್ನು ನೀವು ಅರ್ಥಕೊಳ್ಳಬೇಕು. ಯಾಕಂದರೆ ಭಗವಂತ ಸಾಕ್ಷಾತ್ ಅರ್ಜುನ ಕೃಷ್ಣನಿಂದ ತಿಳಿದಂತಹ, ವಾಸುದೇವ ಕೃಷ್ಣನಿಂದ ತಿಳಿದಂತಹ ಅರ್ಜುನನೇ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದಂತಹ ಅರ್ಜುನನೇ ತನ್ನ ಮಗನ ಅಭಿಮನ್ಯುನು ಕೂಡ ಸತ್ತಾಗ ಅವನ ಆಕ್ರೋಶ, ಅವನ ಕೋಪ, ಅವನ ದುಃಖವನ್ನೆಲ್ಲ ಕೂಡ ಕಳ್ಕೊಳ್ತಾನೆ. ಸೊ ಎಷ್ಟೆಷ್ಟೋ ಮೋಹಿಗಳು, ಎಷ್ಟೆಷ್ಟೋ ಜ್ಞಾನಿಗಳು ಎಷ್ಟೆಷ್ಟೋವನ್ನ ಓದು ಎಲ್ಲವನ್ನ ತಿಳ್ಕೊಂಡ್ರೂ ಕೂಡ ಮೋಹವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಅರಿವಿನ ಇಂತಹ ಅವರೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಈ ಒಂದು ಕೇಡ್ಗಾಲಿನ ಕಲಿಯುಗದಲ್ಲಿ ನಾವು ತಡ್ಕೊಳ್ದೇನೆ ಇರಲಿಕ್ಕೆ ಸಾಧ್ಯ ಆಗುತ್ತಾ? ಸೊ ಒಂದು ಆ ಅರಿವನ್ನು ನಾವು ಪಡ್ಕೊಳ್ತಕ್ಕಂತಹದ್ದೊಂದು ಶಕ್ತಿನ ನಾವು ಅರಿವು ಮಾಡಿಕೊಳ್ಬೇಕು. ಇದು ಸತ್ಯ. ಈ ಒಂದು ಅಜ್ಞಾನದಿಂದಲೇ ನಾವು ಬದುಕ್ತಾ ಇದ್ದೀವಿ. ಪ್ರತಿಯೊಂದು ಸಂಬಂಧವನ್ನು ನಾವು ಗಟ್ಟಿಗೊಳಿಸ್ತಾ ಇದ್ದೀವಿ. ಅದು ನಮ್ಮನ್ನು ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ, ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗಲ್ಲ ಅನ್ನೋ ಅಜ್ಞಾನದಿಂದ ನಾವು ಬದುಕನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಸತ್ಯನ ಅರಿವು ಮಾಡಿಕೊಂಡು ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ ಒಂದು ವಿಚಾರ ಆಗಲಿ ನಮ್ಮಿಂದ ಅದು ಒಂದಲ್ಲ ಒಂದು ದಿನ ಮರಳಿ ಹೋಗಲೇಬೇಕು ಅನ್ನೋ ಒಂದು ಅರಿವನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ತಂದೆ ಆಗಲಿ, ತಾಯಿ ಪ್ರೀತಿ ಆಗಲಿ, ಅಥವಾ ಗಂಡ ಹೆಂಡತಿ ಯಾವುದೇ ಸಂಬಂಧ ಆಗಲಿ ನಿಮ್ಮ ಕರ್ಮದ ಪಾಪ ಅನುಗುಣವಾಗೇ ಕೂಡ ಬಂದಿರತಕ್ಕಂತಹದ್ದು. ಅದು ಕೆಲವೊಂದು ಸಂಬಂಧಗಳು, ನೀವು ಮಾಡ್ತಕ್ಕಂತಹ ಸಂಬಂಧಗಳು ಕರ್ಮದಿಂದ ಬಂದರೆ, ನೀವು ಮಾಡಿರ್ತಕ್ಕಂತಹ ಪುಣ್ಯದಿಂದ ಆ ಸಂಬಂಧಗಳು ಬಂದಿರುತ್ತೆ. ನೀವು ಮಾಡಿರ್ತಕ್ಕಂತಹ ಪಾಪದ ಪುಣ್ಯದ ಸಂಬಂಧಗಳು ಸಂತೋಷವನ್ನು ಕೊಟ್ಟರೆ, ನಿಮ್ಮ ಕರ್ಮದಿಂದ ಬಂದಿರತಕ್ಕಂತಹ ಸಂಬಂಧಗಳು ದುಃಖವನ್ನು ಕೊಡ್ತಾರೆ. ಈ ಆತ್ಮ ದೇಹವನ್ನು ಒಂದಲ್ಲ ಒಂದು ದಿನ ಬಿಟ್ಟು ಹೋಗಬೇಕು. ಸೊ ಸತ್ತೋರ್ ಮುಂದೆ ದೊಡ್ಡ ಹೇಳ್ತಾರೆ, ಒಂದು ಸತ್ತೋರ್ ಮುಂದ್ಗಡೆ ಕೂತು ಅಳಬಾರ್ದಂತೆ. ಸೊ ಆತ್ಮಕ್ಕೆ ಒಂದು ಒಳ್ಳೇದಾಗ್ಲಪ್ಪ, ಆತ್ಮಕ್ಕೆ ಒಂದು ಒಳ್ಳೆ ಸುಖಮಯವಾದಂತಹ ದಾರಿ ಸಿಗಲಿ.
ಈ ಆತ್ಮಕ್ಕೆ ಒಂದು ಸಿಗ್ತಕ್ಕಂತಹ ದೇಹವನ್ನು ಬಿಟ್ಟು ಹೋಗ್ತಾ ಇದೆ. ಆ ಆತ್ಮಕ್ಕೆ ಒಂದು ಒಳ್ಳೆ ರೀತಿ, ಒಂದು ಒಳ್ಳೆ ಒಂದು ಒಳ್ಳೆ ನೆಮ್ಮದಿಯಾದಂತಹ ಮುಂದಿನ ದಾರಿ ಸುಖಮಯವಾಗಲಿ ಅಂತ ದೊಡ್ಡೋರು ಹೇಳ್ತಾರೆ. ಆ ಸಂಬಂಧಗಳು ಗಟ್ಟಿಯಾಗಿರ್ತವೆ. ಆ ಸಂಬಂಧಗಳು ನಮ್ಮನ್ನು ಬಿಟ್ಟು ಹೋದಾಗ ಅಳ್ದೇನೆ ಇರೋಕ್ಕಾಗುತ್ತಾ ಅಂತ ನೀವು ಕೇಳ್ಬೋದು. ಅಳು ಬರುತ್ತೆ, ಕಷ್ಟ. ಈ ಕಲಿಯುಗದಲ್ಲಂತೂ ತುಂಬಾ ಕಷ್ಟ. ಯಾರೋ ಒಬ್ಬರು ನಮ್ಮನ್ನು ತುಂಬ ನೆಚ್ಕೊಂಡು ತುಂಬ ನಮ್ಮನ್ನು ನಂಬಿದ್ದಾರೆ, ಅವರು ಕಷ್ಟ ಕಾಲಕ್ಕೆ ಬಂದರೆ ಒಂದು ಸಹಾಯ ಮಾಡೋಣ ಅಂತ ನಿಮಗೊಂದು ಮನಸ್ಸಿನ ಭಾವನೆ ಇರುತ್ತೆ. ಕಷ್ಟ ಕಾಲದಲ್ಲಿ ಒಂದು ಸಹಾಯವನ್ನು ಮಾಡಿ. ನಿಮ್ಮ ಮನಸ್ಸಿನ ಒಂದು ಗಂಭೀರತೆ ಏನಿದೆ ಅದನ್ನು ಖಂಡಿತ ಬಿಡಬೇಡಿ. ಯಾಕಂದರೆ ನಿಮ್ಮ ದೇಹನೇ ಒಂದು ಆತ್ಮವನ್ನು ಬಿಟ್ಟು ಹೋಗುತ್ತೆ. ಈ ಕಲಿಯುಗ ತುಂಬಾ ಕಷ್ಟ ಇದೆ. ಸೊ ಯಾರೋ ಒಬ್ಬರು ಸಂಜೆ ಕೂತಿದ್ದಾರೆ, ಸತ್ತೋಗಿದ್ದಾರಪ್ಪ, ಅವ್ರು ನಮ್ಮನ್ನು ತುಂಬ ಹತ್ತಿರವಾದಂತಹ ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ ಅಂತ ತುಂಬ ಅಳ್ತಕ್ಕಂತಹ ವ್ಯಕ್ತಿಗಳು ಇಂಥ ಕಲಿಯುಗದಲ್ಲಿ ತುಂಬಾ ಈ ಥರದಂತಹ ಒಂದು ಬದುಕು ತುಂಬಾ ಕಷ್ಟ. ಯಾಕಂದರೆ ಇದ್ದಾಗ ಮಾಟ ಮಂತ್ರನ ಮಾಡಿಸಿ ಅವರ ಲೈಫನ್ನು ನುಂಗಿ ನೀರು ಕುಡಿದು ಅವರು ಸತ್ತಾಗ ಒಂದು ಮುಸಳೆ ಕಣ್ಣೀರು ಹಾಕ್ತಕ್ಕಂತಹ ಪ್ರಪಂಚ ಅಜ್ಞಾನದಿಂದ ಕೊಡುತ್ತೆ. ದಯವಿಟ್ಟು ಒಬ್ಬ ಮನುಷ್ಯ ಸತ್ತೋದಾಗ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ, ಆತ್ಮಕ್ಕೆ ತೃಪ್ತಿ ಸಿಗಲಿ, ಆತ್ಮಕ್ಕೆ ಒಳ್ಳೆಯದ. ಯಾಕೆ ಪೂಜೆ ಪುರಸ್ಕಾರ ಅಂತ ಹಿಂದೆ ಎಲ್ಲ ಮಾಡಿರ್ತಾರಲ್ವ, ಅದರ ಹಿಂದಿನ ಅರ್ಥವನ್ನೆಲ್ಲ ನಾವಿನ್ನೂ ತಿಳಿದುಕೊಂಡಿಲ್ಲ. ದಯವಿಟ್ಟು ಈ ಸಂಬಂಧಗಳಿಗೆ ಎಲ್ಲ ಈ ಟೋಟಲಿ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋದೇನೆಂದರೆ, ಯಾವ ಸಂಬಂಧಗಳಾಗಲಿ ಯಾವ ವಿಚಾರಗಳಾಗಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿನ ಬಿಟ್ಟು ಹೋಗಬೇಕು. ಸೊ ನೀವು ಪ್ರೀತಿ ಮಾಡಿರ್ತೀರಾ ಅಥವಾ ಒಂದು ಸಂಬಂಧ ಇರುತ್ತಾ ಮತ್ತು ಏನೋ ಒಂದು ಇರುತ್ತಾ, ಅದನ್ನು ನೀವು ಬಿಟ್ಟು ಹೋಗಬೇಕು ಅಥವಾ ಅದು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಸಂದರ್ಭ ಖಂಡಿತ ಬಂದೇ ಬರುತ್ತೆ. ಕೊಡೋನು ಅವನೇ, ಮರಳಿ ಕಿತ್ಕೊಳ್ತಕ್ಕಂತಹವನು ಅವನೇ. ಅದನ್ನು ಅರಿತು ಖಂಡಿತವಾಗಿಯೂ ಬದುಕನ್ನು ಮಾಡಿ. ಮತ್ತು ಕೊನೆಯದಾಗಿ ಈ ಪ್ರೀತಿ ಮಾಡೋರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರನ್ನು ನನಗೆ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಖಂಡಿತ ಹೋಗಬೇಡಿ. ಯಾಕಂದರೆ ಅವ್ರ ಮುಂದೆ ನೀವು ಕೀಳಾಗ್ತಾ ಹೋಗ್ತೀರಾ. ಅವ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ರೆ ಅವರ ಇಂಪ್ರೆಸ್ನೇ ನೀವು ಯೋಚನೆ ಮಾಡ್ತಾ ಇರಬೇಕಾಗುತ್ತೆ. ಅದು ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಬನ್ನಿ. ಇದ್ದಷ್ಟು ದಿನ ಖುಷಿಯಾಗಿರಿ. ಇದ್ದಷ್ಟು ಸಮಯದಲ್ಲಿ ನಿಮಗೆ ಕೊಡ್ತಕ್ಕಂಥವ್ರಿಗೆ ಪ್ರೀತಿನ ಕೊಡಿ. ಐ ಹೋಪ್ ಹಾಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.